ಸೇರ್ಕೊಂಡ್ಬಿಟ್ಟಿದ್ದಾರೆ ಆ ಚಿರತೆ ಕಾರ್ಯಾಚರಣೆಯನ್ನ ನೋಡೋದಕ್ಕೆ, ಚಿರತೆ ಹಿಡಿಯೋದನ್ನ ನೋಡೋದಕ್ಕೆ. ಅದು ಅರಣ್ಯ ಇಲಾಖೆ ಸಿಬ್ಬಂದಿಗೆ ಇನ್ನಷ್ಟು ಚಾಲೆಂಜಿಂಗ್ ಆಗಿದೆ. ಅಲ್ಲಿ ಒಂದು ಮೋರಿ ಒಳಗಡೆ ಹೋಗಿ ಸೇರ್ಕೊಂಡಿದೆ ಚಿರತೆ. ಅಲ್ಲಿ 2 ಚಿರತೆಗಳಿದ್ದಾವೆ ಅನ್ನೋಂಥದ್ದು ಈಗಷ್ಟೇ ಟಾರ್ಚ್ ಹಾಕಿ ನೋಡಿದ ಅರಣ್ಯ ಸಿಬ್ಬಂದಿಗೆ ಗೊತ್ತಾಗಿದೆ. ಒಂದಲ್ಲ 2 ಚಿರತೆ. ಹೌ ಡೇಂಜರಸ್! 2 ಚಿರತೆಗಳು ಸೇರ್ಕೊಂಡಿದ್ದಾವೆ. ಆದ್ರೆ ಏನ್ ಮಾಡೋದು, ಅದು ಕಾಡು ಭಾಗದಲ್ಲಿ ಇರಬೇಕಾದಂಥದ್ದು. ಕಾಡನ್ನ ಮನುಷ್ಯ ಹೆಚ್ಚಾಗಿ ಎನ್ಕ್ರೋಚ್ ಮಾಡ್ಕೊಳ್ತಾ ಇದ್ದ ಹಾಗೇನೆ ನಾಡಿನ ಭಾಗಕ್ಕೆ ಆಹಾರ ಆರಿಸ್ಕೊಂಡು ಬರಲೇಬೇಕಾದಂತ ಅನಿವಾರ್ಯತೆ. ಈಗ ಬೇಸಿಗೆ ಬಂತು, ಕಾಡು ಕಡಿಮೆ ಆಗುತ್ತೆ ಅಂದ್ರೆ ಅಲ್ಲಿ ಒಣಗುತ್ತೆ, ಹಾಗಾಗಿ ಅಲ್ಲಿ ಪ್ರಾಣಿಗಳು ಕೂಡ ಹೆಚ್ಚಾಗಿ ಸಾಯ್ತವೆ, ಆಹಾರದ ಕೊರತೆ ಉಂಟಾಗತ್ತೆ ಅವಕ್ಕೆ. ಒಟ್ಟಲ್ಲಿ ಈ ಚಿರತೆ ಕಳೆದ 2-3 ದಿನಗಳಿಂದ ಈ ಭಾಗದ ಜನಕ್ಕೆ ಸಾಕಷ್ಟು ತೊಂದರೆ ಕೊಡ್ತಾ ಇತ್ತು. ಜಿಂಕೆನ ಕೂಡ ಹಿಡಿದಿತ್ತಂತ 2 ದಿನ ಮುಂಚೆ. ಈಗ ಅದನ್ನ ಬೋನಿಗೆ ಹಾಕೋದಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಹರಸಾಹಸ ಪಡ್ತಾ ಇದ್ದಾರೆ. ಹಾವೇರಿಯ ಮಾಳಾಪುರ ಕಾಲುವೆಯಲ್ಲಿ ಲಾಕ್ ಆಗಿದೆ ಚಿರತೆ. 2 ದಿನಗಳಿಂದ ಗ್ರಾಮಸ್ಥರ ನಿದ್ದೆಗೆಡಿಸಿದ್ದಂತಹ ಚಿರತೆ, ಜೀವ ಭಯದಿಂದ ಜನ ಓಡಾಡ್ತಾ ಇದ್ರು. ಈಗ ಆ ಪುಟ್ಟ ಮಾಳಾಪುರ ಕಾಲುವೆ ಒಳಗಡೆ ಸೇರ್ಕೊಂಡಿದೆ. ಅದನ್ನ ಸೆರೆ ಹಿಡಿಯೋದಕ್ಕೆ ಅಲ್ಲಿ ಹರಸಾಹಸ ಪಡ್ತಾ ಇದ್ದಾರೆ. ಆದ್ರೆ ವೀಕ್ಷಕರ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ಕೂಡ ಅಲ್ಲಿ ಅಪಾಯ ಉಂಟಾಗುವಂತಹ ಸಾಧ್ಯತೆ ಇದೆ. ಚಿರತೆ ನೀಟಾಗಿ ಬಂದು ಬೋನಲ್ಲಿ ಸೇರ್ಕೊಂಡ್ರೆ ಪರವಾಗಿಲ್ಲ, ಇಲ್ಲ ಏನೇ ಹೆಚ್ಚು ಕಡಿಮೆ ಆದ್ರೂ ಕೂಡ ಬೇರೆ ಯಾವ್ದಾದ್ರೂ ಎಕ್ಸಿಟ್ ಏನಾದ್ರೂ ಇದ್ರೆ ಬಹಳ ಕಷ್ಟ ಆಗತ್ತೆ. ವೈಲ್ಡ್ ಅನಿಮಲ್ಸ್ ಹೇಳಿ ಕೇಳಿ ಕಾಡು ಪ್ರಾಣಿಗಳು ಏನ್ ಬೇಕಾದ್ರೂ ಆಗ್ಬಹುದು. ಅಲ್ಲಿ ಜನ ಸಿಕ್ಕಾಪಟ್ಟೆ ಜನ ಸೇರಿದ್ದಾರೆ. ಅದನ್ನ ನೋಡಕ್ಕೆ, ಕಾರ್ಯಾಚರಣೆನ ನೋಡಕ್ಕೆ ಜನ ಬಂದು ಸೇರ್ಬಿಟ್ಟಿದ್ದಾರೆ. ಸುರಕ್ಷಿತವಾಗಿ ಚಿರತೆ ಬೋನೊಳಗೆ ಸೇರ್ಕೊಂಡ್ರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಅದನ್ನ ಸುರಕ್ಷಿತವಾಗಿ ಅದಕ್ಕೆ ಅದೇನು ಅರಿವಳಿಕೆ ಇಂಜೆಕ್ಷನ್ ಮತ್ತೊಂದು ಕೊಟ್ಟು ಅದನ್ನ ಕಾಡಿಗೆ ತಗೊಂಡೋಗಿ ಬಿಡ್ತಾರೆ. ನೋಡಿ, ಅಲ್ಲಿ ಆ ಬೋನ್ ತರುವಾಗ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಇರೋದನ್ನ ದೃಶ್ಯಗಳಲ್ಲಿ ಗಮನಿಸಬಹುದು, ವಿಚ್ ಇಸ್ ವೆರಿ ಡೇಂಜರಸ್. ಅರಣ್ಯ ಇಲಾಖೆ ಹರಸಾಹಸ ಪಡ್ತಾ ಇದೆ. 2 ದಿನಗಳಿಂದ ಆ ಚಿರತೆನ ಹಿಡಿಬೇಕು ಅಂತ ಹರಸಾಹಸ ಪಡ್ತಾ ಇದೆ. ಈಗ ಟ್ರ್ಯಾಕ್ಟರ್ ಅಲ್ಲೂ ಕೂಡ ಜನ ಹೆಂಗ್ ತುಂಬ್ಕೊಂಡು ಬರ್ತಾ ಇದ್ದಾರೆ ನೋಡಿ. ಅಲ್ಲಿ ಏನ್ ದೃಶ್ಯ ಅಂತ ನೋಡಕ್ ಅಷ್ಟೊಂದು ಜನ ಬರ್ತಾ ಇದ್ರೆ ಗೊತ್ತಿಲ್ಲ. ಆದ್ರೆ ಆ ಜನಕ್ಕೆ ಅಷ್ಟು ಕಾಟ ಕೊಟ್ಟಿದೆ ಚಿರತೆ. ಅಲ್ಲಿ ಕಳೆದ 2-3 ದಿನಗಳಿಂದ ಅಷ್ಟು ಭೀತಿಯನ್ನ ಉಂಟು ಮಾಡಿದೆ. 1 ಚಿರತೆ ಅಲ್ಲ, 2 ಚಿರತೆ ಇದೆ. ಸೊ 2 ಚಿರತೆಗಳು ಈಗ ಆ ಚಿಕ್ಕ ಕಾಲುವೆ ಒಳಗಡೆ ಲಾಕ್ ಆಗಿದ್ದಾವೆ. ಇನ್ನೇನು ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಆ ಕಾಲುವೆಯಿಂದ ಚಿರತೆ ಹೊರಗಡೆ ಬರ್ಬೋದು. ಯಾಕಂದ್ರೆ ಅಲ್ಲಿ ಸ್ವಲ್ಪ ಪಟಾಕಿ ಸಿಡಿಸಿ ಅದನ್ನ ಹೆದರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಸೊ ದಟ್ ಅದು ಹೊರಗಡೆ ಬಂದು ಬೋನ್ ಒಳಗಡೆ ಸೇರ್ಕೊಳ್ಬಹುದು. ನೀಟಾಗಿ ಲಾಕ್ ಆಗಿದೆ ಆ ಕಾಲುವೆ ಒಳಗಡೆ. ಹೊರಗೆ ಬಂದ್ರೆ ಬೇರೆ ಎಲ್ಲೂ ಜಾಗ ಇಲ್ಲ, ಅದು ಆ ಬೋನ್ ಒಳಗೆ ಸೇರ್ಕೋಬೇಕು, ಸೀದಾ ಬಂದು ಬೋನ್ ಒಳಗೆ ಸೇರ್ಕೋಬೇಕು, ಹಂಗ ಲಾಕ್ ಆಗಿದೆ. ಸೊ ಬರುತ್ತಾ ಅಂತ ಜನ ಕಾಯ್ತಾ ಇದ್ದಾರೆ. ಅರಣ್ಯ ಇಲಾಖೆ ಸಿಬ್ಬಂದಿ ಕೂಡ ಈಗ ಈ ಕ್ಷಣದಲ್ಲೂ ಕೂಡ ಹರಸಾಹಸ ಪಡ್ತಾ ಇದ್ದಾರೆ ಅಲ್ಲಿ ಅದನ್ನ ಹೊರಗಡೆ ತೆಗೆಯೋದಕ್ಕೆ. ಹೊರಗಡೆ ಬರ್ಲಿ ಅಂತ ಏನೆಲ್ಲ ಪ್ರಯತ್ನ ಮಾಡ್ಬೋದು ಅದೆಲ್ಲ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಸಾಕಷ್ಟು ಚಿರತೆ ಹಾವಳಿ ರಾಜ್ಯಾದ್ಯಂತ ನಾವು ನೋಡ್ತಾ ಇದ್ವಿ. ಬೆಳಗಾವಿನಲ್ಲಾಯ್ತು, ಇನ್ನು ಬೆಂಗಳೂರಿನಲ್ಲೇ, ಬೆಂಗಳೂರು ಗ್ರಾಮಾಂತರದಲ್ಲಿ ಸಿಟಿನಲ್ಲೇ ಎಲ್ಲ ಓಡಾಡ್ತಾ ಇದೆ ಚಿರತೆ. ಅಷ್ಟರ ಮಟ್ಟಿಗೆ ಚಿರತೆ ಹಾವಳಿ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಕಾಡು ಕಡಿಮೆ ಆಗಿ ಯಾವ ರೀತಿ ಕಷ್ಟ ಆಗ್ತಾ ಇದೆ ಕಾಡು ಪ್ರಾಣಿಗಳಿಗೂ ಕೂಡ ಬದುಕು ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಅವುಗಳಿಗೂ ಕೂಡ ಬದುಕೋ ಹಕ್ಕಿದೆ. ಆದ್ರೆ ಹಾಗಂತ ಮನುಷ್ಯರು ಜೀವ ಕಳ್ಕೊಳಕ್ ಆಗಲ್ವಲ್ಲ. ಈ ಒಂದು ಚಿಂತೆನಲ್ಲಿ ಇಲ್ಲಿನ ಗ್ರಾಮಸ್ಥರು, ಹಾವೇರಿಯ ಗ್ರಾಮಸ್ಥರಿದ್ದಾರೆ. ಸೊ ಆ ಚಿರತೆ ನೋಡಕ್ಕೆ ನೋಡಿ ಅಲ್ಲಿ ಎಷ್ಟು ಜನ ಸೇರಿದ್ದಾರೆ ಅಂತಂದ್ರೆ 1000 ಜನ ಸೇರಿದ್ದಾರೆ. ಅಲ್ಲಿ ಸುತ್ತಮುತ್ತಲಿನ ಗ್ರಾಮಗಳಿಂದ ಟ್ರ್ಯಾಕ್ಟರ್ ಗಾಡಿ ಎಲ್ಲ ಮಾಡ್ಕೊಂಡು ಹತ್ಕೊಂಡು ಬಂದ್ಬಿಟ್ಟಿದ್ದಾರೆ ಚಿರತೆನ ನೋಡಕ್ಕೆ. ಅರಣ್ಯ ಇಲಾಖೆ ಕಾರ್ಯಾಚರಣೆ ಸತತವಾಗಿ ನಡೀತಾನೆ ಇದೆ. ಚಿರತೆನ ಆ ಬೋನೊಳಗೆ ಸೇರಿಸೋದಕ್ಕೆ ಅದು ಹೊರಗಡೆ ಬರಬೇಕಾಗಿದೆ. ಸಂಹೌ ಟಾರ್ಚ್ ಹಾಕಿ ನೋಡಿದಾಗ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಗೊತ್ತಾಗಿದೆ ಆ ಕಾಲುವೆ ಒಳಗಡೆ 2 ಚಿರತೆಗಳಿದ್ದಾವೆ ಅನ್ನುವಂಥದ್ದು. ತುಂಬಾ ಕಷ್ಟ ಇದೆ, ಅಷ್ಟು ಸುಲಭ ಏನಿಲ್ಲ ಕಾರ್ಯಾಚರಣೆ. ಅದು ನೀಟಾಗಿ ಬಂದು ಆ ಬೋನ್ ಒಳಗಡೆನೆ ಹೋಗ್ಬೇಕಾಗತ್ತೆ. ಸ್ವಲ್ಪ ಆಚೆ ಈಚೆ ಆದ್ರೂ ಕೂಡ ಅಪಾಯ ತಪ್ಪಿದ್ದಲ್ಲ. ಯಾಕಂತಂದ್ರೆ ಆಲ್ರೆಡಿ ಅದು ಸಿಕ್ಕಾಪಟ್ಟೆ ಬೆದರಿದೆ. ಅಲ್ಲಿ ಪಟಾಕಿ ಗಿಟಾಕಿ ಸಿಡಿಸಿ ರೊಚ್ಚಿಗೆದ್ದಿರ್ತಕ್ಕಂಥ ಚಿರತೆ. ಹಾವೇರಿಯ ಮಾಳಗಾಳದಲ್ಲಿ ನಡೀತಾ ಇರುವಂತಹ ಚಿರತೆಯನ್ನ ಹಿಡಿಯುವ ಕಾರ್ಯಾಚರಣೆ. ಮಾಳಾಪುರದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಕೊಡ್ತಾ ಇದೆ. ಮಾಳಾಪುರದ ಸುತ್ತಮುತ್ತ ಗ್ರಾಮಸ್ಥರ ನಿದ್ದೆಗೆಡಿಸಿದಂತಹ ಚಿರತೆ 2 ದಿನಗಳ ಹಿಂದೆ ಒಂದು ಜಿಂಕೆನ ಕೂಡ ಹಿಡಿದಿತ್ತಂತೆ. ಇನ್ನು ಜನಗಳಿಗೆ ಅಲ್ಲಿ ಚಿಂತೆ ಆಗಿರುತ್ತೆ, ಕೊಟ್ಟಿಗೆ ಹಸು ಕರು ದನಗಳನ್ನ ಹಿಡ್ಕೊಂಡೋದ್ರೆ ಏನ್ ಮಾಡೋದು ಅಂತ, ಮನುಷ್ಯರ ಮೇಲೆ ದಾಳಿ ಮಾಡಿದ್ರೆ ಏನ್ ಮಾಡೋದು ಅಂತ, ಹೊಲಕ್ಕೆ ಹೋಗಂಗಿಲ್ಲ, ಹೊರಗಡೆ ಓಡಾಡೋಂಗಿಲ್ಲ,
ಸೊ ಈ ಚಿಂತೆ ಜನರನ್ನ ಕಾಡ್ತಾ ಇತ್ತು. ಇದೀಗ 2 ಚಿರತೆಗಳು ಕೂಡ ಕಾಲುವೆ ಒಳಗಡೆ ಲಾಕ್ ಆಗಿದ್ದಾವೆ. ಆ ಚಿರತೆ ಕಾರ್ಯಾಚರಣೆಯನ್ನ ನೋಡೋದಕ್ಕೆ, ಚಿರತೆ ಹಿಡಿಯೋದನ್ನ ನೋಡೋದಕ್ಕೆ ಅದು ಅರಣ್ಯ ಇಲಾಖೆ ಸಿಬ್ಬಂದಿಗೆ ಇನ್ನಷ್ಟು ಚಾಲೆಂಜಿಂಗ್ ಆಗಿದೆ. ಅಲ್ಲಿ ಒಂದು ಮೋರಿ ಒಳಗಡೆ ಹೋಗಿ ಸೇರ್ಕೊಂಡಿದೆ ಚಿರತೆ. ಅಲ್ಲಿ 2 ಚಿರತೆಗಳಿದ್ದಾವೆ ಅನ್ನೋಂಥದ್ದು ಈಗಷ್ಟೇ ಟಾರ್ಚ್ ಹಾಕಿ ನೋಡಿದ ಅರಣ್ಯ ಸಿಬ್ಬಂದಿಗೆ ಗೊತ್ತಾಗಿದೆ. ಒಂದಲ್ಲ 2 ಚಿರತೆ. ಹೌ ಡೇಂಜರಸ್! 2 ಚಿರತೆಗಳು ಸೇರ್ಕೊಂಡಿದ್ದಾವೆ. ಆದ್ರೆ ಏನ್ ಮಾಡೋದು, ಅದು ಕಾಡು ಭಾಗದಲ್ಲಿ ಇರಬೇಕಾದಂಥದ್ದು. ಕಾಡನ್ನ ಮನುಷ್ಯ ಹೆಚ್ಚಾಗಿ ಎನ್ಕ್ರೋಚ್ ಮಾಡ್ಕೊಳ್ತಾ ಇದ್ದ ಹಾಗೇನೆ ನಾಡಿನ ಭಾಗಕ್ಕೆ ಆಹಾರ ಆರಿಸ್ಕೊಂಡು ಬರಲೇಬೇಕಾದಂತ ಅನಿವಾರ್ಯತೆ. ಈಗ ಬೇಸಿಗೆ ಬಂತು, ಕಾಡು ಕಡಿಮೆ ಆಗುತ್ತೆ, ಅಂದ್ರೆ ಅಲ್ಲಿ ಒಣಗುತ್ತೆ. ಹಾಗಾಗಿ ಅಲ್ಲಿ ಪ್ರಾಣಿಗಳು ಕೂಡ ಹೆಚ್ಚಾಗಿ ಸಾಯ್ತವೆ. ಆಹಾರದ ಕೊರತೆ ಉಂಟಾಗತ್ತೆ ಅವಕ್ಕೆ. ಒಟ್ಟಲ್ಲಿ ಈ ಚಿರತೆ ಕಳೆದ 2-3 ದಿನಗಳಿಂದ ಈ ಭಾಗದ ಜನಕ್ಕೆ ಸಾಕಷ್ಟು ತೊಂದರೆ ಕೊಡ್ತಾ ಇತ್ತು. ಜಿಂಕೆಯನ್ನ ಕೂಡ ಹಿಡಿದಿತ್ತಂತ 2 ದಿನ ಮುಂಚೆ. ಈಗ ಅದನ್ನ ಬೋನಿಗೆ ಹಾಕೋದಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಹರಸಾಹಸ ಪಡ್ತಾ ಇದ್ದಾರೆ. ಹಾವೇರಿಯ ಮಾಳಾಪುರ ಕಾಲುವೆಯಲ್ಲಿ ಲಾಕ್ ಆಗಿದೆ ಚಿರತೆ. 2 ದಿನಗಳಿಂದ ಗ್ರಾಮಸ್ಥರ ನಿದ್ದೆಗೆಡಿಸಿದ್ದಂತಹ ಚಿರತೆ ಜೀವ ಭಯದಿಂದ ಜನ ಓಡಾಡ್ತಾ ಇದ್ರು. ಈಗ ಆ ಪುಟ್ಟ ಮಾಳಾಪುರ ಕಾಲುವೆ ಒಳಗಡೆ ಸೇರ್ಕೊಂಡಿದೆ. ಅದನ್ನ ಸೆರೆ ಹಿಡಿಯೋದಕ್ಕೆ ಅಲ್ಲಿ ಹರಸಾಹಸ ಪಡ್ತಾ ಇದ್ದಾರೆ. ಆದ್ರೆ ವೀಕ್ಷಕರ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ಕೂಡ ಅಲ್ಲಿ ಅಪಾಯ ಉಂಟಾಗುವಂತಹ ಸಾಧ್ಯತೆ ಇದೆ. ಚಿರತೆ ನೀಟಾಗಿ ಬಂದು ಬೋನಲ್ಲಿ ಸೇರ್ಕೊಂಡ್ರೆ ಪರವಾಗಿಲ್ಲ, ಇಲ್ಲ ಏನೇ ಹೆಚ್ಚು ಕಡಿಮೆ ಆದ್ರೂ ಕೂಡ ಬೇರೆ ಯಾವ್ದಾದ್ರೂ ಎಕ್ಸಿಟ್ ಏನಾದ್ರೂ ಇದ್ರೆ ಬಹಳ ಕಷ್ಟ ಆಗತ್ತೆ. ವೈಲ್ಡ್ ಅನಿಮಲ್ಸ್ ಹೇಳಿ ಕೇಳಿ ಕಾಡು ಪ್ರಾಣಿಗಳು ಏನ್ ಬೇಕಾದ್ರೂ ಆಗ್ಬಹುದು. ಅಲ್ಲಿ ಸಿಕ್ಕಾಪಟ್ಟೆ ಜನ ಸೇರಿದ್ದಾರೆ. ಅದನ್ನ ನೋಡಕ್ಕೆ, ಕಾರ್ಯಾಚರಣೆನ ನೋಡಕ್ಕೆ ಜನ ಬಂದು ಸೇರ್ಬಿಟ್ಟಿದ್ದಾರೆ. ಸುರಕ್ಷಿತವಾಗಿ ಚಿರತೆ ಬೋನೊಳಗೆ ಸೇರ್ಕೊಂಡ್ರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಅದನ್ನ ಸುರಕ್ಷಿತವಾಗಿ ಅದಕ್ಕೆ ಅದೇನು ಅರಿವಳಿಕೆ ಇಂಜೆಕ್ಷನ್ ಮತ್ತೊಂದು ಕೊಟ್ಟು ಅದನ್ನ ಕಾಡಿಗೆ ತಗೊಂಡೋಗಿ ಬಿಡ್ತಾರೆ. ನೋಡಿ, ಅಲ್ಲಿ ಆ ಬೋನ್ ತರುವಾಗ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಇರೋದನ್ನ ದೃಶ್ಯಗಳಲ್ಲಿ ಗಮನಿಸಬಹುದು, ವಿಚ್ ಇಸ್ ವೆರಿ ಡೇಂಜರಸ್. ಅರಣ್ಯ ಇಲಾಖೆ ಹರಸಾಹಸ ಪಡ್ತಾ ಇದೆ. 2 ದಿನಗಳಿಂದ ಆ ಚಿರತೆನ ಹಿಡಿಬೇಕು ಅಂತ ಹರಸಾಹಸ ಪಡ್ತಾ ಇದೆ. ಈಗ ಟ್ರ್ಯಾಕ್ಟರ್ ಅಲ್ಲೂ ಕೂಡ ಜನ ಹೆಂಗ್ ತುಂಬ್ಕೊಂಡು ಬರ್ತಾ ಇದಾರೆ ನೋಡಿ. ಅಲ್ಲಿ ಏನ್ ದೃಶ್ಯ ಅಂತ ನೋಡಕ್ ಅಷ್ಟೊಂದು ಜನ ಬರ್ತಾ ಇದ್ರೆ ಗೊತ್ತಿಲ್ಲ. ಆದ್ರೆ ಆ ಜನಕ್ಕೆ ಅಷ್ಟು ಕಾಟ ಕೊಟ್ಟಿದೆ ಚಿರತೆ. ಅಲ್ಲಿ ಕಳೆದ 2-3 ದಿನಗಳಿಂದ ಅಷ್ಟು ಭೀತಿಯನ್ನ ಉಂಟು ಮಾಡಿದೆ. 1 ಚಿರತೆ ಅಲ್ಲ, 2 ಚಿರತೆ ಇದೆ. ಸೊ 2 ಚಿರತೆಗಳು ಈಗ ಆ ಚಿಕ್ಕ ಕಾಲುವೆ ಒಳಗಡೆ ಲಾಕ್ ಆಗಿದ್ದಾವೆ. ಇನ್ನೇನು ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಆ ಕಾಲುವೆಯಿಂದ ಚಿರತೆ ಹೊರಗಡೆ ಬರ್ಬೋದು. ಯಾಕಂದ್ರೆ ಅಲ್ಲಿ ಸ್ವಲ್ಪ ಪಟಾಕಿ ಸಿಡಿಸಿ ಅದನ್ನ ಹೆದರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಸೊ ದಟ್ ಅದು ಹೊರಗಡೆ ಬಂದು ಬೋನ್ ಒಳಗಡೆ ಸೇರ್ಕೊಳ್ಬಹುದು. ನೀಟಾಗಿ ಲಾಕ್ ಆಗಿದೆ ಆ ಕಾಲುವೆ ಒಳಗಡೆ. ಹೊರಗೆ ಬಂದ್ರೆ ಬೇರೆ ಎಲ್ಲೂ ಜಾಗ ಇಲ್ಲ, ಅದು ಆ ಬೋನ್ ಒಳಗೆ ಸೇರ್ಕೋಬೇಕು, ಸೀದಾ ಬಂದು ಬೋನ್ ಒಳಗೆ ಸೇರ್ಕೋಬೇಕು, ಹಂಗ ಲಾಕ್ ಆಗಿದೆ. ಸೊ ಬರುತ್ತಾ ಅಂತ ಜನ ಕಾಯ್ತಾ ಇದ್ದಾರೆ. ಅರಣ್ಯ ಇಲಾಖೆ ಸಿಬ್ಬಂದಿ ಕೂಡ ಈಗ ಈ ಕ್ಷಣದಲ್ಲೂ ಕೂಡ ಹರಸಾಹಸ ಪಡ್ತಾ ಇದ್ದಾರೆ. ಅಲ್ಲಿ ಅದನ್ನ ಹೊರಗಡೆ ತೆಗೆಯೋದಕ್ಕೆ, ಹೊರಗಡೆ ಬರ್ಲಿ ಅಂತ ಏನೆಲ್ಲ ಪ್ರಯತ್ನ ಮಾಡ್ಬೋದು ಅದೆಲ್ಲ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಸಾಕಷ್ಟು ಚಿರತೆ ಹಾವಳಿ ರಾಜ್ಯಾದ್ಯಂತ ನಾವು ನೋಡ್ತಾ ಇದ್ವಿ. ಬೆಳಗಾವಿನಲ್ಲಾಯ್ತು, ಇನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ ಸಿಟಿನಲ್ಲೇ ಎಲ್ಲ ಓಡಾಡ್ತಾ ಇದೆ ಚಿರತೆ. ಅಷ್ಟರ ಮಟ್ಟಿಗೆ ಚಿರತೆ ಹಾವಳಿ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಕಾಡು ಕಡಿಮೆ ಆಗಿ ಯಾವ ರೀತಿ ಕಷ್ಟ ಆಗ್ತಾ ಇದೆ ಕಾಡು ಪ್ರಾಣಿಗಳಿಗೂ ಕೂಡ ಬದುಕು ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಅವುಗಳಿಗೂ ಕೂಡ ಬದುಕೋ ಹಕ್ಕಿದೆ. ಆದ್ರೆ ಹಾಗಂತ ಮನುಷ್ಯರು ಜೀವ ಕಳ್ಕೊಳಕ್ ಆಗಲ್ವಲ್ಲ. ಈ ಒಂದು ಚಿಂತೆನಲ್ಲಿ ಇಲ್ಲಿನ ಗ್ರಾಮಸ್ಥರು, ಹಾವೇರಿಯ ಗ್ರಾಮಸ್ಥರಿದ್ದಾರೆ. ಸೊ ಆ ಚಿರತೆ ನೋಡಕ್ಕೆ ನೋಡಿ ಅಲ್ಲಿ ಎಷ್ಟು ಜನ ಸೇರಿದ್ದಾರೆ ಅಂತಂದ್ರೆ ಸಾವಿರಾರು ಜನ ಸೇರಿದ್ದಾರೆ. ಅಲ್ಲಿ ಸುತ್ತಮುತ್ತಲಿನ ಗ್ರಾಮಗಳಿಂದ ಟ್ರ್ಯಾಕ್ಟರ್ ಗಾಡಿ ಎಲ್ಲ ಮಾಡ್ಕೊಂಡು ಹತ್ಕೊಂಡು ಬಂದ್ಬಿಟ್ಟಿದ್ದಾರೆ ಚಿರತೆನ ನೋಡಕ್ಕೆ. ಅರಣ್ಯ ಇಲಾಖೆ ಕಾರ್ಯಾಚರಣೆ ಸತತವಾಗಿ ನಡೀತಾನೆ ಇದೆ. ಚಿರತೆನ ಆ ಬೋನೊಳಗೆ ಸೇರಿಸೋದಕ್ಕೆ ಅದು ಹೊರಗಡೆ ಬರಬೇಕಾಗಿದೆ. ಸಂಹೌ ಟಾರ್ಚ್ ಹಾಕಿ ನೋಡಿದಾಗ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಗೊತ್ತಾಗಿದೆ ಆ ಕಾಲುವೆ ಒಳಗಡೆ 2 ಚಿರತೆಗಳಿದ್ದಾವೆ ಅನ್ನುವಂಥದ್ದು. ತುಂಬಾ ಕಷ್ಟ ಇದೆ, ಅಷ್ಟು ಸುಲಭ ಏನಿಲ್ಲ ಕಾರ್ಯಾಚರಣೆ. ಅದು ನೀಟಾಗಿ ಬಂದು ಆ ಬೋನ್ ಒಳಗಡೆನೆ ಹೋಗ್ಬೇಕಾಗತ್ತೆ. ಸ್ವಲ್ಪ ಆಚೆ ಈಚೆ ಆದ್ರೂ ಕೂಡ ಅಪಾಯ ತಪ್ಪಿದ್ದಲ್ಲ. ಯಾಕಂತಂದ್ರೆ ಆಲ್ರೆಡಿ ಅದು ಸಿಕ್ಕಾಪಟ್ಟೆ ಬೆದರಿದೆ. ಅಲ್ಲಿ ಪಟಾಕಿ ಗಿಟಾಕಿ ಸಿಡಿಸಿ ರೊಚ್ಚಿಗೆದ್ದಿರ್ತಕ್ಕಂಥ ಚಿರತೆ. ಹಾವೇರಿಯ ಮಾಳಗಾಳದಲ್ಲಿ ನಡೀತಾ ಇರುವಂತಹ ಚಿರತೆಯನ್ನ ಹಿಡಿಯುವ ಕಾರ್ಯಾಚರಣೆ. ಮಾಳಾಪುರದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಕೊಡ್ತಾ ಇದೆ. ಮಾಳಾಪುರದ ಸುತ್ತಮುತ್ತ ಗ್ರಾಮಸ್ಥರ ನಿದ್ದೆಗೆಡಿಸಿದ್ದಂತಹ ಚಿರತೆ
2 ದಿನಗಳ ಹಿಂದೆ ಒಂದು ಜಿಂಕೆನ ಕೂಡ ಹಿಡಿದಿತ್ತಂತೆ. ಇನ್ನು ಜನಗಳಿಗೆ ಅಲ್ಲಿ ಚಿಂತೆ ಆಗಿರುತ್ತೆ, ಕೊಟ್ಟಿಗೆ ಹಸು ಕರು ದನಗಳನ್ನ ಹಿಡ್ಕೊಂಡೋದ್ರೆ ಏನ್ ಮಾಡೋದು ಅಂತ, ಮನುಷ್ಯರ ಮೇಲೆ ದಾಳಿ ಮಾಡಿದ್ರೆ ಏನ್ ಮಾಡೋದು ಅಂತ, ಹೊಲಕ್ಕೆ ಹೋಗಂಗಿಲ್ಲ, ಹೊರಗಡೆ ಓಡಾಡೋಂಗಿಲ್ಲ. ಸೊ ಈ ಚಿಂತೆ ಜನರನ್ನ ಕಾಡ್ತಾ ಇತ್ತು. ಇದೀಗ 2 ಚಿರತೆಗಳು ಕೂಡ ಕಾಲುವೆ ಒಳಗಡೆ ಲಾಕ್ ಆಗಿದ್ದಾವೆ.